ನಮಸ್ಕಾರ ಸ್ನೇಹಿತರೆ. ಜಸ್ಟ್ 7 ತಿಂಗಳು 70 ಸಲ ಭೇಟಿ ಅಂದರೆ ತಿಂಗಳಿಗೆ 10 ಸಲ ಆಗುತ್ತೆ. ಸ್ವಲ್ಪ ಥಿಂಕ್ ಮಾಡಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಪಕ್ಕದ ರಾಜ್ಯಕ್ಕೆ ಇಷ್ಟೊಂದು ಫ್ರೀಕ್ವೆಂಟ್ ಆಗಿ ಸೀಕ್ರೆಟ್ ವಿಸಿಟ್ಸ್ ಮಾಡಿದ್ರೆ ಅದರ ಅರ್ಥ ಏನು? ಯಾರು ಸ್ವಾಮಿ ಹಿಂಗೆ ಮಾಡ್ತಾರೆ? ಕೆಲಸ ಇಲ್ವಾ ಬೇರೆ? ತಿಂಗಳಿಗೆ 10 ಸಲ ಈ ರೀತಿ ಆ್ಯಾವ್ರೇಜಲ್ಲಿ ಪಕ್ಕದ ರಾಜ್ಯಕ್ಕೆ ಒಬ್ಬರು CM ಯಾಕೆ ಹೋಗ್ತಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ BJP ಆಡಳಿತ ಇರೋ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಪಕ್ಕದ ರಾಜ್ಯ ಪಂಜಾಬ್ಗೆ 7 ತಿಂಗಳಲ್ಲಿ 70 ಸಲ ಹೋಗಿದ್ದಾರೆ. ಪಂಜಾಬ್ಗೆ ವಾರಕ್ಕೆ 2-3 ಸಲ ಭೇಟಿ ಕೊಡ್ತಾ ಇದ್ದಾರೆ. ಹರಿಯಾಣದಲ್ಲಿ 4 ದಿನ ಇದ್ದರೆ ಪಂಜಾಬ್ನಲ್ಲಿ 3 ದಿನ ಇರ್ತಾ ಇದ್ದಾರೆ. ಸುಮ್ಮನೆ ಹೋಗ್ತಾ ಇಲ್ಲ. ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿಯನ್ನು ಟಾರ್ಗೆಟ್ ಮಾಡಿ BJP ಸೈಲೆಂಟ್ ಆಪರೇಷನ್ ನಡೆಸ್ತಾ ಇದೆ. ಹಾಗಿದ್ರೆ ಪಂಜಾಬ್ನಲ್ಲಿ BJP ಆಡ್ತಿರೋ ದೊಡ್ಡ ಆಟ ಏನು? ಭಗವಂತ್ ಮಾನ್ ಸರ್ಕಾರ ಉರುಳಿಸೋಕೆ BJP ಹೆಣಿತಿರೋ ತಂತ್ರ ಯಾವುದು? ಪಂಜಾಬನ್ನು ದಕ್ಕಿಸಿಕೊಳ್ಳೋಕೆ ಗೆಲ್ಲೋಕೆ BJPಗೆ ಇದು ಅತಿ ದೊಡ್ಡ ತಿರುವು ಅಂತ ಕರೆಸ್ಕೊಳ್ತಿರೋದು ಯಾಕೆ? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಪಂಜಾಬ್ ಅಖಾಡಕ್ಕೆ ಸೈನಿ, BJPಯ ಪರ್ಫೆಕ್ಟ್ ಅಸ್ತ್ರ. ಸ್ನೇಹಿತರೆ, ಪಶ್ಚಿಮ ಬಂಗಾಳ ಗೆದ್ಮೇಲೆ BJPಯ ಸಾಕಷ್ಟು ನಾಯಕರ ಬಾಯಲ್ಲಿ ನೆಕ್ಸ್ಟ್ ಅಂತ ಬಂದಿದ್ದು ಪಂಜಾಬ್. 2027ಕ್ಕೆ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇದೆ. ಅದರಲ್ಲಿ 4 ಕಡೆ ಅಂದರೆ ಉತ್ತರ ಪ್ರದೇಶ, ಗೋವಾ, ಮಣಿಪುರ, ಉತ್ತರಾಖಂಡ್ಗಳಲ್ಲಿ BJP ಸರ್ಕಾರನೇ ಇದೆ. ಉಳಿದ ಒಂದೇ ಒಂದು ರಾಜ್ಯ ಅಂದರೆ ಪಂಜಾಬ್. ಅಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ. ಹುಟ್ಟಿದಾಗಿನಿಂದ ಒಂದೇ ಒಂದು ಸಲವೂ BJPಯಲ್ಲಿ ಇಂಡಿಪೆಂಡೆಂಟ್ ಆಗಿ ಅಧಿಕಾರವನ್ನು ಹಿಡಿದಿಲ್ಲ. ನಿಮ್ಗೆ ಗೊತ್ತಿರಲಿ, ಪಂಜಾಬ್ನಲ್ಲಿ 40% ಹಿಂದೂಗಳಿದ್ದಾರೆ. ಉತ್ತರ ಭಾರತದಾದ್ಯಂತ ಹಿಂದುತ್ವದ ಅಲೆಯಲ್ಲಿ ಗೆಲ್ಲೋ BJPಗೆ ಪಂಜಾಬ್ನಲ್ಲಿ ಮಾತ್ರ ಪಾಲಿಟಿಕ್ಸ್ ವರ್ಕೌಟ್ ಆಗಿಲ್ಲ, ಗೆಲ್ಲಕ್ಕಾಗಿಲ್ಲ ಇನ್ನೂ ಕೂಡ. ಅಲ್ಲಿ BJPಯ ಗೆಲುವು 2-3, ಕೆಲವೊಂದು ಸಲ 18-19 ಸೀಟ್, ಈ ರೇಂಜಲ್ಲೇ ಅವರು ಇರ್ತಾರೆ ಯಾವಾಗಲೂ ಕೂಡ. ಹೀಗಾಗಿ ಪಂಜಾಬ್ BJPಗೆ ಯಾವತ್ತೂ ಸಿಗಲ್ಲ ಅನ್ನೋ ಮಾತು ಮೊದಲಿಂದಲೂ ಇದೆ. ಹೀಗಾಗಿ ಇದನ್ನು ಚೇಂಜ್ ಮಾಡೋಕ್ಕೆ BJP ಸೀರಿಯಸ್ ಆಗಿ ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಇದಕ್ಕಾಗಿ ಹರಿಯಾಣ CM ಅನ್ನ ಫೀಲ್ಡ್ಗೆ ಇಳಿಸಿದ್ದಾರೆ. ಪಂಜಾಬಲ್ಲೂ ಹರಿಯಾಣ ಮಾಡೆಲ್ ಪದೇ ಪದೇ ಓಡ್ತಿರೋದು ಯಾಕೆ? ಸೈನಿ. ಸ್ನೇಹಿತರೆ, BJPಯ ಪಂಜಾಬ್ ಗೇಮ್ ಅರ್ಥ ಆಗಬೇಕು ಅಂದ್ರೆ ನಾವು ಅವರ ಹರಿಯಾಣ ಮಾಡೆಲ್ ಬಗ್ಗೆ ಚೂರು ನೋಡಬೇಕು. 2014ರಿಂದ BJP ಹರಿಯಾಣದಲ್ಲಿ ಒಂದು ಪಕ್ಕಾ ಲೆಕ್ಕಾಚಾರ ಹಾಕಿತ್ತು. ಹರಿಯಾಣದಲ್ಲಿ ದಶಕಗಳ ಕಾಲ ಜಾಟ್ ಸಮುದಾಯದ್ದೇ ಪಾರುಪತ್ಯ ಇತ್ತು. ಆದರೆ BJP ಏನು ಮಾಡ್ತು? ಜಾಟ್ ಥರ ನಾನ್ ಜಾಟ್ OBCಗಳನ್ನು, ಪರಿಶಿಷ್ಟ ಸಮುದಾಯ, ನಗರ ಪ್ರದೇಶದ ಹಿಂದೂಗಳು, ಜನರಲ್ ಕ್ಯಾಟಗರಿ ಹಾಗೂ ಸಣ್ಣ ಪುಟ್ಟ ರೈತ ಸಮುದಾಯಗಳನ್ನೆಲ್ಲ ಒಟ್ಟುಗೂಡಿಸಿದ್ರು. ಈ ವೈವಿಧ್ಯಮಯ ಸೋಷಿಯಲ್ ಗ್ರೂಪ್ಸ್ನ ಸ್ಟಿಚ್ ಟುಗೆದರ್ ಮಾಡಿ ಒಂದೇ ಬುಟ್ಟಿ ಕರ್ಕೊಂಬಂದು ಸಾಲಿಡ್ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿಕೊಂಡ್ರು. ಬೂತ್ ಮಟ್ಟದ ಮೈಕ್ರೋ ಮ್ಯಾನೇಜ್ಮೆಂಟ್ ಮತ್ತು ವೆಲ್ಫೇರ್ ಸ್ಕೀಮ್ಗಳ ಮೂಲಕ ಇದೇ ಫಾರ್ಮುಲಾದಲ್ಲಿ ಹರಿಯಾಣದಲ್ಲಿ ನಿರಂತರವಾಗಿ 2014, 2019 ಮತ್ತು 2024ರಲ್ಲಿ BJP ಅಧಿಕಾರ ಹಿಡಿತು. ಈಗ ಸೇಮ್ ಟು ಸೇಮ್ ಇದೇ ಹರಿಯಾಣ ಮಾಡೆಲ್ ಫಾರ್ಮುಲಾವನ್ನು ಪಂಜಾಬ್ನಲ್ಲೂ ಅಪ್ಲೈ ಮಾಡೋಕೆ BJP ಹೊರಟಿದೆ. ಪಂಜಾಬ್ ರಾಜಕಾರಣದ ಹಿಸ್ಟ್ರಿ ನೋಡಿದ್ರೆ ಅಲ್ಲಿ ಮೊದಲಿಂದಲೂ ಜಾಟ್ ಸಿಖ್ ನಾಯಕರದ್ದೇ ದರ್ಬಾರ್. ಆದರೆ ಪಂಜಾಬ್ನ ವಾಸ್ತವ ಲೆಕ್ಕಾಚಾರ ಬೇರೆ ಇದೆ. 2011ರ ಸೆನ್ಸಸ್ ಪ್ರಕಾರ ಇಡೀ ದೇಶದಲ್ಲೇ ಅತಿ ಹೆಚ್ಚು ಪರಿಶಿಷ್ಟ ಸಮುದಾಯದವರು, SC ಸಮುದಾಯದವರು ಇರೋ ರಾಜ್ಯ ಅಂದರೆ ಅದು ಪಂಜಾಬ್. ಅಂದರೆ ಹಿಂದೂಗಳ ಒಳಗೆ ನೋಡಿದ್ರೆ ಅಲ್ಲಿ 31.94% ಪರಿಶಿಷ್ಟ ಜನ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ರಿಪೋರ್ಟ್ಗಳ ಪ್ರಕಾರ ಅಲ್ಲಿ OBC ಜನಸಂಖ್ಯೆ 30-31% ಇದೆ. ಇದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಪಂಜಾಬ್ನಲ್ಲಿ SC ಮತ್ತು OBCಗಳನ್ನೇ ಸೇರಿಸಿದ್ರೆ ಬರೋಬ್ಬರಿ 62-63 ಆಗುತ್ತೆ. ಎಲ್ಲಿ 62-63? ಹಿಂದೂಗಳ ಒಳಗಡೆ 62-63% ಇದೇ ಆಗುತ್ತೆ. ಇಷ್ಟು ದೊಡ್ಡ ನಂಬರ್ಸ್ ಇದ್ರೂ ಕೂಡ ಅಧಿಕಾರ ಮಾತ್ರ ಯಾವತ್ತೂ ಜಾಟ್ ಅಥವಾ ಸಿಖ್ ನಾಯಕರ ಕೈಯಲ್ಲೇ ಇತ್ತು. ಈಗ ಇದೇ ಪಾಯಿಂಟ್ ಇಟ್ಕೊಂಡು BJP ಈ 63% ಜನರನ್ನ ತನ್ನ ಕಡೆಗೆ ಸೆಳೆಯೋಕೆ ಮುಂದಾಗಿದೆ. ಅದಕ್ಕೆ ಬೆಸ್ಟ್ ಆಯುಧ ಅಂತ ಸೈನಿ ಅವರನ್ನ ಅಖಾಡಕ್ಕಿಳಿಸ್ತಾ ಇದ್ದಾರೆ. ನಯಾಬ್ ಸಿಂಗ್ ಸೈನಿ 2 ವರ್ಷಗಳಿಂದ ಹರಿಯಾಣ ಆಳ್ತಾ ಇದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಕೊಟ್ಟ ನಂತರ ಅವರೇ ಮುಂದೆ ನಿಂತು ಎಲೆಕ್ಷನ್ ಗೆಲ್ಲಿಸ್ಕೊಂಡ್ಬಂದಿದ್ರು. ಇನ್ನೇನು ಹರಿಯಾಣ BJP ಕೈ ತಪ್ತು ಅನ್ನೋ ಹೊತ್ತಲ್ಲಿ ಭಾರಿ ಗೆಲುವು ಸಿಕ್ಕಿತ್ತು. ಹೀಗಾಗಿ ಇದೇ ಸೈನಿಯನ್ನು ಪಕ್ಕದ ಪಂಜಾಬ್ಗೂ ಕಳಿಸ್ತಿದ್ದಾರೆ. ಪಂಜಾಬ್, ಹರಿಯಾಣ ಒಂದಕ್ಕೊಂದು ಅಂಟ್ಕೊಂಡು ಇರೋ ರಾಜ್ಯಗಳು ನಿಮಗೆ ಗೊತ್ತಲ್ವಾ. ಒಂದೇ ರಾಜಧಾನಿಯನ್ನು, ಚಂಡೀಗಢನ್ನು ಯೂನಿಯನ್ ಟೆರಿಟರಿ, ಅದನ್ನು ಇಬ್ರಿಗೂ ಅದೇ ಕ್ಯಾಪಿಟಲ್, ನಿಮಗೆ ಗೊತ್ತಿರ್ಬೋದು. ಯಾಕೆ ಇವ್ರನ್ನ ಯಾಕೆ ಕಳಿಸ್ತಾ ಇದ್ದಾರೆ? ಸುಮ್ಮನೆ ಕಳಿಸ್ತಾ ಇಲ್ಲ. 3 ಪ್ರಬಲ ಕಾರಣಗಳಿವೆ.
ಮೊದಲನೇದು ಸೈನಿ ಅವರ ಸಮುದಾಯ ಮತ್ತು ಭಾಷಾ ಲೆಕ್ಕಾಚಾರ. ನಯಾಬ್ ಸಿಂಗ್ ಸೈನಿ ಅವರು ಸೈನಿ ಸಮುದಾಯಕ್ಕೆ ಸೇರಿದವರು. ಇದು ಕೂಡ OBCಯಲ್ಲಿ ಬರುತ್ತೆ. ಇದು ಪಂಜಾಬ್ನಲ್ಲಿ, ಅದರಲ್ಲೂ ಕೂಡ ಹೋಶಿಯಾರ್ಪುರ್, ಜಲಂಧರ್, ಹಾಗೆ ನೋವಾನ್ಶಹರ್, ರೋಪರ್ ಮತ್ತು ಗುರುದಾಸ್ಪುರ್ನಲ್ಲಿ ತುಂಬ ಪ್ರಬಲ ಸಮುದಾಯ. ಪಂಜಾಬ್ನಲ್ಲಿ OBC ನಾಯಕತ್ವದ ದೊಡ್ಡ ಕೊರತೆ ಇದೆ. ಆ ಜಾಗಕ್ಕೆ ಸೈನಿ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು BJP ಲೆಕ್ಕಾಚಾರ. ಎರಡನೇದು ಎಮೋಷನಲ್ ಕನೆಕ್ಟ್. ಸೈನಿ ಅವರ ತಾಯಿ ಕುಲವಂತ್ ಕೌರ್ ಪಂಜಾಬಿ, ಸೈನಿ ಅವರ ಮಾತೃಭಾಷೆ ಕೂಡ ಪಂಜಾಬಿ. ಇದರಿಂದ ಸೈನಿ ಅವರು ಪಂಜಾಬ್ ಜನರಿಗೆ ಹಿಂದಿ ಬೆಲ್ಟ್ನ ಹೊರಗಿನವರು ಅನ್ನೋ ಫೀಲ್ ಬರಲ್ಲ ಅನ್ನೋದು BJP ಲೆಕ್ಕಾಚಾರ. ಇನ್ನು ಪಂಜಾಬ್ಗೆ ಹೋದಾಗಲೆಲ್ಲ ಸೈನಿ ಕೇಸರಿ ಬಣ್ಣದ ಸಿಖ್ ಪೇಟವನ್ನು ತೊಡ್ತಾರೆ. ನಾನು ನಿಮ್ಮ ಮನೆ ಮಗ, ನಿಮ್ಮವರಲ್ಲೇ ಒಬ್ಬ ನಾನು ಅಂತ ಹೇಳಿ ಅಲ್ಲೆಲ್ಲ ತಿರುಗಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. 2020ರಲ್ಲಿ ರೈತ ಪ್ರತಿಭಟನೆಯಾದಾಗ ಸಿಖ್ ಸಮುದಾಯ BJP ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಹೊರಹಾಕ್ತು. ಅದಾದ ನಂತರ ಸಿಖ್ಖರು ಮತ್ತು BJP ನಡುವಿನ ಸಂಬಂಧ ಮೊದಲಿಂದಲೂ ಒಂಥರ ಇದು ಈ ಅಕಾಲಿ ದಳದೊಂದಿಗಿನ ಮೈತ್ರಿಯನ್ನು ಹೊರತುಪಡಿಸಿದ್ರೆ ಬಹಳ ಟ್ರಸ್ಟ್ ಏನೇ ಇರಲಿಲ್ಲ. ಅದು ಮತ್ತಷ್ಟು ಹಾಳಾಯ್ತು ಸಂಬಂಧ. ಆದರೆ ಆ ಹೋರಾಟದಲ್ಲಿ OBC ಸಮುದಾಯದ ನಾಯಕರು ಕಾಣಿಸ್ಕೊಳ್ಳಿಲ್ಲ. ಹೀಗಾಗಿ OBC ಮತಗಳನ್ನು ಸಾಲಿಡ್ ಆಗಿ ಸೆಳೆಯೋಕೆ BJP ಲೆಕ್ಕ ಹಾಕೊಂಡಿದೆ. ಹಾಗಂತ OBC ಮಾತ್ರ ಅಲ್ಲ, ಪರಿಶಿಷ್ಟ ಸಮುದಾಯದ ವಿಚಾರದಲ್ಲೂ BJP ಸೋಷಿಯಲ್ ಎಂಜಿನಿಯರಿಂಗ್ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಕಾಶಿ, ಅಯೋಧ್ಯೆ, ಹೊಸ ರಾಮ ಮಂದಿರ ಸೇರಿ ಎಲ್ಲಾ ಜಾಗಗಳಿಗೆ ಪ್ರವಾಸ ಹೋಗಬೇಕು, ಯಾತ್ರೆ ಹೋಗಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಬೆಸ್ಟ್ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ ನೋಡಿ. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಇರುತ್ತೆ. ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಯಾತ್ರೆ ಉದ್ದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಟಾರ್ಗೆಟ್ ದೋವಾಬಾ, ಕೇಸರಿ ಪಡೆ ಡಬಲ್ ಅಟ್ಯಾಕ್. ಎಸ್, ಪಂಜಾಬ್ನ ದೋವಾಬಾ ರೀಜನ್, ಬಿಯಾಸ್ ಮತ್ತು ಸಟ್ಲೆಜ್ ನದಿಗಳ ನಡುವೆ ಬರೋ ಜಲಂಧರ್, ಹೋಶಿಯಾರ್ಪುರ್, ಕಪೂರ್ತಲಾ ಭಾಗವನ್ನ ದೋವಾಬಾ ಅಂತ ಕರೀತಾರೆ. ಈ ರೀಜನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಪಂಜಾಬ್ನ ಪರಿಶಿಷ್ಟ ಸಮುದಾಯ ಹೆಚ್ಚಿರೋ ಭಾಗ. ಇಲ್ಲಿ ಕೆಲ ಅಸೆಂಬ್ಲಿ ಸೀಟ್ಗಳಲ್ಲಿ 35% 45% ಪರಿಶಿಷ್ಟ ಸಮುದಾಯದ ವೋಟರ್ಸ್ ಇದ್ದಾರೆ. ರವಿದಾಸಿಯಾ, ಅದ್ಧರ್ಮೆ, ಧಾನಕ್, ವಾಲ್ಮೀಕಿ ಹಾಗೆ ಮಜಬಿ ಸಿಖ್ ಸಮುದಾಯಗಳು ಇಲ್ಲೇ ಹೆಚ್ಚಿರೋದು. ಇಲ್ಲಿ ಡೇರಾಗಳ ಪ್ರಭಾವ ತುಂಬಾ ಇದೆ. BJP ಈಗ ಫೋಕಸ್ ಮಾಡ್ತಿರೋದು ಕೂಡ ಈ ದೋವಾಬಾ ಬೆಲ್ಟ್ ಮೇಲೆ. ಇತ್ತೀಚೆಗೆ ಧಾನಕ್ ಸಮುದಾಯದ ಮುಖಂಡರು, ಸ್ಥಳೀಯ ಪರಿಶಿಷ್ಟ ಸಮುದಾಯದ ಹೋರಾಟಗಾರರು ಮತ್ತು ಡೇರಾ ಪ್ರಭಾವಿಗಳೊಂದಿಗೆ ಸೈನಿ ಬಹಿರಂಗ ಹಾಗೂ ಸೀಕ್ರೆಟ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈ ಪರಿಶಿಷ್ಟ ಸಮುದಾಯದ ಜನರಿಗೆ ಸೈನಿ ಹರಿಯಾಣ ಸ್ಟೈಲ್ನ ಗವರ್ನೆನ್ಸ್ನ ಭರವಸೆ ಕೊಡ್ತಿದ್ದಾರೆ. ಮನೆ, ಸ್ಕಾಲರ್ಶಿಪ್, ಹೆಲ್ತ್ ಕೇರ್ ಹೀಗೆ ಆಮ್ ಆದ್ಮಿ ಪಾರ್ಟಿಯ ವೆಲ್ಫೇರ್ ವೋಟ್ ಬ್ಯಾಂಕನ್ನು ನೇರವಾಗಿ ಸ್ವೀಪ್ ಮಾಡಿ BJPಗೆ ಕರ್ಕೊಂಡ್ಬರೋಕೆ ಟ್ರೈ ಮಾಡ್ತಿದ್ದಾರೆ. ಇವರ ಪಂಚ್ ಡೈಲಾಗ್ಗಳನ್ನು ನೋಡಿ. ಇಷ್ಟು ವರ್ಷ ಜಾಟ್ ನಾಯಕರನ್ನ ಗೆಲ್ಸಿದಿರಿ, ನಿಮಗೇನು ಸಿಕ್ತು, ನಮ್ಮೊಂದಿಗೆ ಬನ್ನಿ, ನಿಜವಾದ ಅಧಿಕಾರ ನಿಮಗೆ ಸಿಗುತ್ತೆ ಅಂತ ನೇರವಾಗಿ ಪರಿಶಿಷ್ಟ ಸಮುದಾಯದವರನ್ನ ಸೆಳಿತಾ ಇದ್ದಾರೆ. ಕೇವಲ ಹಿಂದೂ ಮತಗಳು ಮಾತ್ರ ಅಲ್ಲ, ಸಿಖ್ಖರಲ್ಲೂ ಕೂಡ ಅಲ್ಲಿ ಜಾತಿಗಳಲ್ಲಿದ್ದಾವೆ. ಆ್ಯಕ್ಚುಲಿ ಸಿಖ್ ಧರ್ಮ ನಾವು ಜಾತಿ ಫಾಲೋ ಮಾಡಲ್ಲ ಅಂತ ಹೇಳುತ್ತೆ, ಆದರೆ ಸಿಖ್ಖರಲ್ಲಿ ಪಂಜಾಬ್ನಲ್ಲಿ ಫಾಲೋ ಮಾಡ್ತಾರೆ. ಅದರಲ್ಲೂ ಕೂಡ ಸಿಕ್ಕಲ್ಲಿ ಎಗೇನ್ ದಲಿತ್ ಸಿಖ್, ಅಪ್ಪರ್ ಕ್ಯಾಸ್ಟ್ ಸಿಖ್ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲೂ ಕೂಡ ಪರಿಶಿಷ್ಟ ವರ್ಗದ ಸಿಖ್ಖರನ್ನ ಗೆಲ್ಲೋಕೆ BJP ಪ್ರಯತ್ನ ಪಡ್ತಾ ಇದೆ. ಸಿಖ್ಖರ ಮತವನ್ನ ಗೆಲ್ಲೋಕೆ RSS BJPಗೆ ಹೆಲ್ಪ್ ಮಾಡ್ತಾ ಇದೆ. ರಾಷ್ಟ್ರೀಯ ಸಿಖ್ ಸಂಘತ್ ಮುಖಾಂತರ ಗಡಿಭಾಗದ ಹಳ್ಳಿಗಳಲ್ಲಿ RSS ತನ್ನ ಶಾಖೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಹಿಂದೂ ಸಿಖ್ ಏಕತೆಯ ಮಂತ್ರವನ್ನ ಜಪಿಸ್ತಾ ತಳಮಟ್ಟದಲ್ಲಿ ಒಗ್ಗೂಡಿಸೋ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಪ್ರಭಾವಿ ಸಿಖ್ ನಾಯಕರನ್ನ ಸೇರಿಸ್ಕೊಂಡಿದ್ದಾರೆ. ಮಾಜಿ CM ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಸುನಿಲ್ ಜಾಖಡ್, ರವನೀತ್ ಸಿಂಗ್ ಬಿಟ್ಟು ಇವರೆಲ್ಲರೂ ಕೂಡ ಪಂಜಾಬಿ ಸಿಖ್ ಮುಖಗಳೇ. ಇತ್ತೀಚೆಗೆ ಆಮ್ ಆದ್ಮಿ ಪಾರ್ಟಿಯಿಂದ 7 ಜನ BJP ಸೇರಿದ್ರಲ್ಲ, ಅದರಲ್ಲಿ 5 ಪಂಜಾಬ್ನಿಂದಲೇ ಬಂದವರು. ಬಂಗಾಳದಲ್ಲಿ ಮಮತಾಗೆ ಸುವೇಂದು ಅಧಿಕಾರಿಯನ್ನ ಬಾಣವಾಗಿ ಬಿಟ್ಟ ಹಾಗೆ ಇಲ್ಲಿ ಸಿಖ್ ನಾಯಕರನ್ನ ಕೂಡ BJP ಪಾರ್ಟಿ ಕರ್ಕೊಂಡ್ಬಂದು ಸಿಖ್ ಮತಗಳನ್ನ ಸೆಳೆಯೋ ಸ್ಟ್ರಾಟಜಿ ಮಾಡ್ತಾ ಇದೆ. ಇದೆಲ್ಲದರೊಂದಿಗೆ BJPಯ ಅತಿದೊಡ್ಡ ಅಸ್ತ್ರವಾಗಿರೋದು ಪಂಜಾಬ್ನ ಸದ್ಯದ ಪರಿಸ್ಥಿತಿ. ಕಳೆದ ಕೆಲ ವರ್ಷಗಳಿಂದ ರಾಜಕೀಯ ಏರಿಳಿತಾ ಇದೆ. ಮೊದಲು ಕಾಂಗ್ರೆಸ್ ಮತ್ತು ಅಕಾಲಿ ದಳ ನಡುವೆ ಫೈಟ್ ಇತ್ತು, ಆದ್ರೆ ಜನ ಹೊಸಬರನ್ನ ಹುಡುಕ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಲಾಸ್ಟ್ ಟೈಮ್ ಆಮ್ ಆದ್ಮಿ ಪಾರ್ಟಿಗೆ ಜನ ವೋಟ್ ಹಾಕಿದ್ರು. ಹೊಸ ಆಡಳಿತ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರು ಆಪ್ನವರು. ಆದರೆ ಭಗವಂತ್ ಮಾನ್ ಸರ್ಕಾರದ ವಿರುದ್ಧ ಜನ ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ ಪಂಜಾಬ್ನಲ್ಲಿ. ಈ ಆಕ್ರೋಶವನ್ನ ಕಾಂಗ್ರೆಸ್ಗಿಂತ ಮುಂಚೆ, ಅಕಾಲಿ ದಳಗಿಂತ ಮುಂಚೆ ನಾವು ಬಳಸ್ಕೋಬೇಕು ಅನ್ನೋದು BJPಯ ಪ್ಲಾನ್. ಅದರಲ್ಲೂ 3 ವಿಚಾರಗಳನ್ನ BJP ಮುಖ್ಯ ಅಸ್ತ್ರ ಮಾಡ್ಕೊಂಡಿದೆ. ಮೊದಲನೇದು ಲಾ ಅಂಡ್ ಆರ್ಡರ್, ಗುಂಡಿನ ದಾಳಿ, ಗ್ಯಾಂಗ್ಸ್ಟರ್ ಕಲ್ಚರ್, ಕ್ರಾಸ್ ಬಾರ್ಡರ್ ಡ್ರೋನ್ ಸ್ಮಗ್ಲಿಂಗ್ ಜಾಸ್ತಿ ಆಗ್ತಿದೆ, ಮಾದಕ ವಸ್ತುಗಳ ಕ್ರೈಸಿಸ್ ಎರಡನೇದು ತುಂಬಾ ದೊಡ್ಡ ವಿಚಾರ. ಅಲ್ಲಿ ಪಂಜಾಬ್ ಉಡ್ತಾ ಪಂಜಾಬ್ ಸ್ಟೋರಿ ತರ ಆಗ್ತಿದೆ, ಮೂವಿ ತರ. ಕೇವಲ 2025 ಜುಲೈನಿಂದ ಸೆಪ್ಟೆಂಬರ್ ವರೆಗೆ ಬರೋಬ್ಬರಿ 9,494 kg ನಶಾವಸ್ತು ಸೀಸ್ ಆಗಿದೆ ಅಲ್ಲಿ. ಮೂರನೇದು ಎಕನಾಮಿಕ್ ಕ್ರೈಸಿಸ್. PRS ಲೆಜಿಸ್ಲೇಟಿವ್ ರಿಸರ್ಚ್ ಡೇಟಾ ಪ್ರಕಾರ 2027 ಮಾರ್ಚ್ ಹೊತ್ತಿಗೆ ಪಂಜಾಬ್ನ ಒಟ್ಟು ಸಾಲ
ಬರೋಬ್ಬರಿ 4.48 ಲಕ್ಷ ಕೋಟಿ ರೂಪಾಯಿ ಮುಟ್ಟೋ ಸಾಧ್ಯತೆ ಇದೆ. ಇದು ರಾಜ್ಯದ GDPಯ ಶೇಕಡ 44.5ರಷ್ಟು ದಿವಾಳಿ ಅಂಚಲಿದೆ. 24-25% ದಾಟಬಾರದು ಅಂತ ಹೇಳ್ತಾರೆ. ಇವರು 44.5%. ಸರ್ಕಾರದ ಹತ್ರ ದುಡ್ಡೇ ಇಲ್ಲ, ಬರೀ ಸಂಬಳ, ಪೆನ್ಷನ್, ಸಾಲದ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ. ಇದರ ನಡುವೆ ಬಿಜೆಪಿ ಪಕ್ಕದ ಹರಿಯಾಣದ ಇಂಡಸ್ಟ್ರಿಯಲ್ ಗ್ರೋತ್, ಒಳ್ಳೆ ರಸ್ತೆಗಳು ಮತ್ತು ವೆಲ್ಫೇರ್ ಸ್ಕೀಮ್ಗಳನ್ನ ತೋರಿಸಿ ನೋಡಿ, ನಮಗೂ ಅವಕಾಶ ಕೊಡಿ, ಡಬಲ್ ಇಂಜಿನ್ ಸರ್ಕಾರ, ಇಲ್ಲೂ ಕೆಲಸ ಮಾಡ್ತೇವೆ ಅಂತ ನ್ಯಾರೇಟಿವ್ ಸೆಟ್ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿ ಬಿಜೆಪಿಯ ಮಾಜಿ ಮಿತ್ರ ಶಿರೋಮಣಿ ಅಕಾಲಿ ದಳ ಒಳಗೊಳಗೆ ನಡುತ್ತಾ ಇದೆ. ಬಾಯ್ಬಿಟ್ಟೇನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರೂರಲ್ ಸಿಖ್ಖರು, ಪರಿಶಿಷ್ಟ ಸಿಖ್ಖರು, ಡೇರಾಗಳು ಮತ್ತು ನಗರದ ಹಿಂದೂಗಳು, OBCಗಳು ಎಲ್ಲ ಬಿಜೆಪಿಗೆ ಏನಾದರೂ ಶಿಫ್ಟ್ ಆದರೆ, ಬಿಜೆಪಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದೆಯಲ್ಲ ಗೆಲ್ಲಕ್ಕೆ, ಮನ ಗೆಲ್ಲಕ್ಕೆ, ಕೈ ತಪ್ಪಿ ಹೋಗಿಬಿಟ್ರೆ ಅಕಾಲಿ ದಳ ಪಾರ್ಟಿನೇ ಮುಗಿದು ಹೋದ ಹಾಗೆ ಬಹುತೇಕ. ಆ ಭಯ ಅವ್ರನ್ನ ಕಾಡ್ತಾ ಇದೆ. ಜೊತೆಗೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಅಕಾಲಿ ದಳ ಪಾರ್ಟಿಯೇ ಸ್ಪ್ಲಿಟ್ ಆಗಿ ಒಂದು ಗುಂಪು ಬಿಜೆಪಿಯೊಂದಿಗೆ ಹೋದ್ರೆ ಅಚ್ಚರಿ ಇಲ್ಲ ಅನ್ನೋ ಲೆಕ್ಕಾಚಾರಗಳು ಕೂಡ ಇವೆ. ಹೀಗಾಗಿ ಪಂಜಾಬ್ ನೆಕ್ಸ್ಟ್ ಬಿಗ್ ಥಿಂಗ್ ಬಿಜೆಪಿ ಪಾಲಿಗೆ ಎಲೆಕ್ಟೋರಲ್ ಪಾಲಿಟಿಕ್ಸ್ನಲ್ಲಿ. ಜೊತೆಗೆ ಇದೊಂದು ಸೂಕ್ಷ್ಮ ಗಡಿ ರಾಜ್ಯ. ಪಂಜಾಬ್ ಕೂಡ ಬಿಜೆಪಿ ತೆಕ್ಕೆಗೆ ಬಿದ್ದರೆ ಆಲ್ಮೋಸ್ಟ್ ಪಶ್ಚಿಮ ಭಾಗ ಕಂಪ್ಲೀಟ್ ಆಗಿ ಬಿಜೆಪಿಯ ಕಂಟ್ರೋಲಿಗೆ ಬಂದಂಗಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೆನ್ಸಿಟಿವ್ ಬಾರ್ಡರ್ ಸ್ಟೇಟ್ಸ್ ಬಿಜೆಪಿಯ ಕೈಗೆ ಬಂದಂಗಾಗುತ್ತೆ. ಆದರೆ ಇದೆಲ್ಲ ಸಕ್ಸಸ್ ಆಗುತ್ತಾ? ಬರೀ 2 MLA ಇಟ್ಕೊಂಡಿರೋ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆಲ್ಲ ಸಾಧ್ಯ ಆಗುತ್ತಾ? ನೋಡೋಣ, ಜಾಸ್ತಿ ಟೈಮ್ ಏನಿಲ್ಲ, ಇನ್ನೊಂದು ವರ್ಷ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.